ಕನ್ನಡ ಜಾಣ ನಮಸ್ಕಾರ. ಒಂದು ಪತ್ರೊಡೆ ಗಿರಾಕಿ ಕೋಸಂಬರಿ ಪತ್ರೊಡೆಗೆ ತಾನೇ ಸ್ವಂತ ಬೇದಿ ಮಾಡ್ಕೊಂಡೋದಕ್ಕೆ ಕಲಿಸ್ಕೊಂಡು ಇಡೀ ಸಮಾಜದ ಮೇಲೆ ಎರಚುವ, ಸಮಾಜದ ಸ್ವಸ್ಥ್ಯವನ್ನು ಹಾಳು ಮಾಡುವ ಒಂದು ಕೆಲಸ ಮಾಡ್ತಾ ಇದೆ. ಒಂದು ಕ್ಷುದ್ರ ಜೀವಿ, ಸಂಪ್ರದಾಯ ಜೀವಿ. ಇದಕ್ಕೆ ಪರಂಪರೆಯವರು, ನಾವು ಪರಂಪರೆ, ನಾನು ಅದನ್ನ ಸಂಪ್ರದಾಯ ಅಂತ ಕರಿತೀನಿ, ನಮ್ಮನ್ನು ಪರಂಪರೆ ಅಂತ ಕರಿತೀನಿ. ಸುಮ್ಮನೆ ಇದ್ರೆ ಅದು ತಪ್ಪು ಅನ್ಸುತ್ತೆ. ಕೆಲವರು ಹೇಳಿದ್ರು, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅವನೇನೋ ಬೊಗಳ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನು ಬೊಗಳ್ಕೊಂಡು ಹೋಗ್ಲಿ, ಅವನು ಹೇಳಿದ್ದೆಲ್ಲ ಯಾರು ನಂಬಲ್ಲ ಅಂತ. ಆದರೆ ಆ ಸಂಪ್ರದಾಯ ಜೀವಿಗಳು, ಕ್ಷುದ್ರ ಜೀವಿಗಳು ಹೇಳೋ ಸುಳ್ಳುಗಳನ್ನು ಒಂದಷ್ಟು ತಲೆಮಾರ ಮೇಲೆ ಅದು ಸತ್ಯ ಅಂತ ಗೊತ್ತಾ, ಅದನ್ನೇ ಸತ್ಯ ಅಂತ ನಿರೂಪಿಸಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿ ಸಂದರ್ಭದಲ್ಲಿ ಅಷ್ಟೇ ಸುಳ್ಳುಗಳೇ ಇವತ್ತು ಮನೆ ಮಾತಾಗಿರೋ ಸಂದರ್ಭದಲ್ಲಿ ಈ ಪರಂಪರವಾದಿಗಳು ಸುಮ್ಮನಿದ್ರೆ ಅದು ತಪ್ಪಾಗುತ್ತೆ. ಹಂಗಾಗಿ ಆತನಿಗೆ ಒಂದು ಮಟ್ಟದಲ್ಲಾದ್ರೂ ಮುಟ್ಟು ನೋಡ್ಕೊಂಡು ಕೊಡ್ಲೇಬೇಕು. ಆತ ಬೇರೆ ಯಾರವಲ್ಲ, GB ಹರೀಶ್. ನಾವು ಆತನ ಬೇಬಿ ಹರೀಶ್ ಅಂತ ಕರಿತೀವಿ. ಬೇಬಿ ಹರೀಶ್ ಅಂತ. ಆತ ಸುಳ್ಳುನೇ ಬರೀ ಮನೆದೇವ್ರು ಮಾಡ್ಕೊಂಡು ಇನ್ನೊಬ್ಬನ ಹೆಂಗ್ ಪುಂಗ್ಲಿ, ಇವರೆಲ್ಲ ಒಂದೇ ಗ್ಯಾಂಗ್, ಇವರೆಲ್ಲ ಬರೀ ಸುಳ್ಳೆ ಬೊಗಳ್ಕೊಂಡು ಹೋಗ್ತಾ ಇದ್ದಾನೆ. ಆತನ ಇವತ್ತಿನ ಅರ್ಚಾಟ, ಹೊರಲಾಟ, ಈ ಸಂಪ್ರದಾಯ ಜೀವಿಗಳ ಹೊರಲಾಟಗಳು ಕಳೆದ ಶತಮಾನದ ಕೊನೆಯರ್ಧ ಭಾಗದ ಕನ್ನಡವನ್ನು ವಿಸ್ತರಿಸಿದಂಥ, ಜಗತ್ತಿನ ಎತ್ತಿಡಿದಂಥ ಶ್ರೇಷ್ಠ ಲೇಖಕರ ಮೇಲೆ ಮತ್ತು ಕಳೆದ ಶತಮಾನ ನಡೆದಂಥ ಬಂಡಾಯ ಚಳವಳಿ ಇರ್ಬೋದು, ದಲಿತ ಚಳವಳಿ ಇರ್ಬೋದು, ಮಹಿಳಾ ಚಳವಳಿ ಇರ್ಬೋದು, ಇಂಥ ಜೀವಪರವಾದ ಚಳವಳಿಗಳ ಮೇಲೆ ಕೆಟ್ಟ ರೀತಿಯಲ್ಲಿ ಈತ ಪ್ರಹಾರ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಹಂಗಾಗಿ ಈತನ ಬಗ್ಗೆ ಒಂದಷ್ಟು ಮಾತಾಡಲೇಬೇಕು. ಮತ್ತೆ ಕೆಲವರು ಕೇಳ್ಬೋದು, ನೀವು ಆತನಿಗೆ ಗೌರವ ಕೊಟ್ಟ ಮಾತಾಡ್ಬೋದಲ್ಲ, ಅದು ಯಾಕೆ ಅಷ್ಟೊಂದು ಗೌರವ ಮರ್ಯಾದೆ ಕೊಡದಲ್ಲೇ ಆತನ ಮಾತಾಡಬೇಕು ಅಂತ. ನಾನು ಎರಡು ಕಾರಣಕ್ಕೆ ಆತನಿಗೆ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ. ನಾನು ಹೇಳ್ತೀನಿ, ಅದು ಕಾರಣ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೂ ಸರಿ ಅನ್ಸುತ್ತೆ ನನ್ನ ಮಾತುಗಳು. ನಾನು ಮೊದಲನೇದಾಗಿ ಸ್ಪಷ್ಟಪಡಿಸೋದೇನಪ್ಪ ಅಂದರೆ, ಅವ್ರನ್ನ ಸಂಪ್ರದಾಯವಾದಿಗಳು, ನಾವು ಪರಂಪರೆವಾದಿಗಳು ಅಂತ ಕರೆದೆ. ಅದನ್ನ ಬರ್ಗೂರು ರಾಮಚಂದ್ರಪ್ಪ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಸಂಪ್ರದಾಯ ಅನ್ನೋದು ಕೊಳಕ್ ನೀರು ತರ ನಿಂತ ನೀರು, ಯಾವುದೋ ಕಾಲದಲ್ಲಿ ಏನೋ ಆಗಿತ್ತು ಹಂಗೆ ಇರಬೇಕು ಅನ್ನೋ ಥರ. ಉದಾಹರಣೆ, ಹೊಲಿನಿನ್ನ ತುಟಿಗಳ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಮಂಕುತಿಮ್ಮ ನೀನು ಮಾತಾಡಬೇಡ, ಬಾಯಿ ಮುಚ್ಕೊಂಡಿರ್ಬೇಕು, ನಾವು ನಮ್ಮ ಪೂರ್ವಿಕರು, ನಾವು ಯಾರೋ ಏನೋ ಒಂದಷ್ಟು ಪುರಾಣಗಳನ್ನ ಮತ್ತೊಂದನ್ನ ಸುಳ್ಳುಗಳನ್ನ ಹೇಳ್ಕೊಂಡು ಒಂದು ಕಟ್ಕೊಂಡ್ ಬಂದಿದೀವಿ, ಅದು ಹೆಂಗಿರುತ್ತೆ ಆ ಕಟ್ಟುಪಾಡಲ್ಲೇ ನೀವು ಜೀವಿಸ್ಬೇಕು, ನಾವು ಹೇಳ್ದಂಗೆ ನಡಿಬೇಕು, ಪ್ರಶ್ನೆ ಮಾಡಬಾರ್ದು, ಮಾತಾಡಬಾರ್ದು, ಹೊಲಿನಿನ್ನ ತುಟಿಗಳ ಮಂಕುತಿಮ್ಮ ಅಂತ ಕರೆದ್ರು. ಇದು ಸಂಪ್ರದಾಯ. ಕೊಳತು ನೀರು, ನಿರಂಕುಶ ಮತಿಗಳಾಗಿ ಎಲ್ಲನೂ ಪ್ರಶ್ನೆ ಮಾಡ್ತಾ ಬನ್ನಿ. ಹಾಗೂ ಅನಂತವಾಗು ಅನಂತದಿಂ ದಿಗಂತಕೇರು. ಅವತ್ಯಾವತ್ತೋ ಮನು ಬರೆದಿಟ್ಟಿರ್ಬೋದು, ಅವನ ಕಾಲಕ್ಕೆ ಸರಿ ಇರ್ಬೋದು, ಈ ಕಾಲಕ್ಕೆ ಹಾಕ್ಬೇಕದು. ಎಂದೋ ಮನು ಬರೆದಿಟ್ಟು ಹಿಂದೆ ಮಗೆ ಕಟ್ಟೇನು. ನನ್ನ ಕಾಲಕ್ಕೆ ನನ್ನ ಧರ್ಮನೇ ಸರಿ ಅಂತ ಹೇಳುವ, ಮುಕ್ತತೆಯನ್ನು ಮಾತಾಡುವ, ವಿಶ್ವಮಾನವತೆಯನ್ನು ಮಾತಾಡುವ, ಇದು ಪರಂಪರೆ ಮತ್ತು ಸಂಪ್ರದಾಯ. ಇದು ನಾನು ಹೇಳೋದು. ಆಮೇಲೆ ಇರಲಿ, ನಾನು ಹೇಳಿದೆ ಇವನಿಗೆ ಯಾವ ಗೌರವವನ್ನು ಕೊಡಬೇಕಾಗಿಲ್ಲ ಅವನಿಗೆ. ಯಾಕೆ ಅಂದರೆ, ಇತ್ತೀಚೆಗೆ ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿಡಿದಂತಹ, ಜಗತ್ತು ಮತ್ತು ದೇಶ ನಮ್ಮ ನಾಡಿನ ಬಗ್ಗೆ ಮಾತನಾಡುವ ಒಂದು ಸಂದರ್ಭ ಸೃಷ್ಟಿ ಮಾಡಿದಂಥ, ನಾಡು ಸಂಭ್ರಮ ಪಡುವ, ಖುಷಿ ಪಡುವ ಗಳಿಗೆಯನ್ನು ತಂದುಕೊಟ್ಟಂತಹ ನಮ್ಮ ನಡುವಿನ ಇವತ್ತಿನ ಕಥೆಗಾರ್ತಿ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತೆ, ಬೂಕರ್ ಪ್ರಶಸ್ತಿ. ಗೊತ್ತಿದೆ ನಿಮಗೆ. ಅದು ಸಹ ಲಂಕೇಶ್ರ ಒಂದು ಪ್ರಭಾವಿತಲ್ಲಿ ಬಂದಂಥ ಒಬ್ಬ ಲೇಖಕಿ. ಅಂದರೆ ಅವ್ರ ಪ್ರತಿಭೆ ಖಂಡಿತ ಪ್ರತಿಭಾವಂತರೆ. ಒಂದು ಸಣ್ಣ ಕುಮ್ಮಕ್ಕು ಅಂತ ಹೇಳ್ತಾರಲ್ಲ, ಒಂದು ಚಿಮ್ಮಲಿಗೆ ಅಂತಾರಲ್ಲ, ಅದು ಲಂಕೇಶ್ ಆದರು. ಆ ಕಾರಣಕ್ಕೆ ಲಂಕೇಶ್ ಹೆಸರು ಹೇಳ್ತೀವಿ. ಬಾನು ಮುಸ್ತಾಕ್ ಅವರು ಎಲ್ಲರೂ ಸಹ, ಕೆಲವರಂತೂ ಹೊಟ್ಟೆ ಕಿಚ್ಚು ಒಳಗಡೆ ಎಷ್ಟೇ ಇದ್ರೂ ಸಹ, ದ್ವೇಷ ಇದ್ರೂ ಸಹ, ಅಟ್ಲೀಸ್ಟ್ ಒಂದು ಅಭಿನಂದಿಸ್ಬೇಕು ಅನ್ನೋ ಕಾರಣಕ್ಕೆ ಇಡೀ ನಾಡು ಅಭಿನಯಿಸ್ತಾ ಇದೆ, ಸಂಭ್ರಮಿಸ್ತಾ ಇದೆ. ಆದರೆ ದುರಂತೇನಪ್ಪ ಅಂದ್ರೆ, ಬಿಡಿ, ಸಣ್ಣ ಪುಟ್ಟದಕ್ಕೆಲ್ಲ ಒಂದು ಯಾವುದೋ ಕ್ರಿಕೆಟ್ ಗೆದ್ರೆ ಮಗದೊಂದಕ್ಕೆ ಸಣ್ಣ ಪುಟ್ಟದಕ್ಕೆಲ್ಲ ಅಭಿನಂದಿಸುವ, ಮಾತನಾಡುವ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಹ ಇದನ್ನ ಮಾತಾಡಲಿಲ್ಲ, ಒಂದು ಅಭಿನಂದನೆ ಹೇಳಲಿಲ್ಲ. ನಮ್ಮ ಕನ್ನಡದ ಬಗ್ಗೆ ತಿರಸ್ಕಾರ ಎಷ್ಟಿದೆ, ತುಚ್ಛ ಭಾವನೆ ಎಷ್ಟಿದೆ, ಈಗಲಾರು ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಕ್ಕೆ ಮರ್ಯಾದೆ ಸಿಕ್ಕಿದಾಗ ಅದಕ್ಕೆ ಕಾರಣರಾದವ್ರಿಗೆ ಈ ದೇಶದ ಪ್ರಧಾನಮಂತ್ರಿ ಒಂದು ಸೊಲ್ಲನ್ನು ಎತ್ತಿಲ್ಲ ಅಂದ್ರೆ ಎಂತ ನೀಚ ಮನಸ್ಥಿತಿ. ಈ ಹರೀಶನು ಸಹ ನಾನು ಅಭಿನಂದಿಸಲ್ಲ ಅಂತ ಬಾಯಿ ಬಿಟ್ಬಿಟ್ಟು ಹೇಳ್ತಾನೆ. ಬಾಯಿ ಮುಚ್ಕೊಂಡಿದ್ರೆ ಸಮಸ್ಯೆ ಇರಲಿಲ್ಲ, ಬಾಯಿ ಮುಚ್ಕೊಂಡು ಆತಿದ್ರೆ ಯಾವ ಸಮಸ್ಯೆನೂ ಇರಲಿಲ್ಲ. ಬಾಯಿ ಬಿಟ್ಟು ನಾನು ಅಭಿನಂದಿಸಲ್ಲ, ಕಾರಣ ಕೊಡ್ತಾನೆ. ಬಾಬಾ ಬಡನ್ಗಿರಿ ಮತ್ತು ದತ್ತಾಪೀಠದ ಬಗ್ಗೆ ಇವರು ಮಾತಾಡಿದ್ರು, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು, ಆ ಕಾರಣಕ್ಕೆ ಅಭಿನಂದಿಸಲ್ಲ. ಎಂತ ನೀಚ ಮನಸ್ಥಿತಿ ರೀ ಒಂದು. ಈಗ
ತಮಿಳುನಾಡು ರಾಜಕಾರಣ ಇದೆಯಲ್ಲ, ಬಹುಶಃ ದೇಶದಲ್ಲಿ ಎಲ್ಲಿಯೂ ಇಲ್ಲ ಅಷ್ಟೊಂದು ಸಂಘರ್ಷದ ಹಿಂಸೆಯ, ಅದು ಸಂಘರ್ಷ ಅಂತ ಕರೆಯಲ್ಲ, ಜಿದ್ದಾಜಿದ್ದಿನ ರಾಜಕಾರಣ. ಕರುಣಾನಿಧಿಯವರು ಸತ್ತು ಮಲಗಿರ್ತಾರೆ, ಹೆಣವಾಗಿರ್ತಾರೆ, ಆ ಹೆಣ ಊತ ಹಾಕ್ಬೇಕು, ಅಲ್ಲಿ ರಾಜಕೀಯ ಮಾಡ್ತಾರೆ, ಜಾಗ ಕೊಡಲ್ಲ, ಅದು ಕೋರ್ಟ್ಗೆ ಹೋಗುತ್ತೆ, ರಾತ್ರೋರಾತ್ರಿ ಚರ್ಚೆ ಆಗುತ್ತೆ, ಕೋರ್ಟ್ಗೆ ಹೋಗಿ ಇತ್ಯರ್ಥ ಆಗ್ಬೇಕಾಗತ್ತೆ. ಒಂದು ಹೆಣ ಮುಂದಿಟ್ಕೊಂಡು ಸತ್ತರ ಬಗ್ಗೆ ದ್ವೇಷ ಬೇಡ ಅಂತ ಹೇಳ್ತೀವಿ, ಕನಿಕರ ಇರಬೇಕು ಅಂತೀವಿ. ಹೆಣದ ಮೇಲೆ ಅಷ್ಟು ದೊಡ್ಡ ರಾಜಕೀಯ ಕೋರ್ಟ್ಗೆಲ್ಲ ಹೋಯ್ತದು, ಹೆಣ ಮುಂದಿಟ್ಕೊಂಡು. ಜಯಲಲಿತಾ ಅವ್ರನ್ನ ಸೀರೆ ಕೈ ಹಾಕಿದ್ರು ಹೌಸಲ್ಲಿ. ಅಂದ್ರೆ ಇಂಥ ಜಿದ್ದಾಜಿದ್ದಿ ರಾಜಕಾರಣ ಇರ್ಬೇಕಾರೆ ಅವರು ತಮಿಳ್ನಾಡಿಗೆ ಸಂಬಂಧಪಟ್ಟಂಗೆ, ಅವ್ರ ನುಡಿಗೆ ಸಂಬಂಧಪಟ್ಟಂಗೆ, ಕಾವೇರಿ ವಿಚಾರ ಸಂಬಂಧಪಟ್ಟಂಗೆ ಅವರೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಸಂಸತ್ತಲ್ಲಿ ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ, ಎಲ್ಲರೂ ಧ್ವನಿ ಎತ್ತಾರೆ. ಆದ್ರೆ ಇಲ್ಲಿ ವಿಚಾರ ಭಿನ್ನತೆ ಏನ್ ಬೇಕಾರೋ ಇರಲಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಲಿ, ಆದ್ರೆ ನಾಡಿಗೆ ಬಂದ ಒಂದು ಗೌರವಕ್ಕೆ ನೀನೊಂದು ಅಭಿನಂದಿಸಲ್ಲ, ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ತೀಯ ಅಂದ್ರೆ ನಿನಗೆ ನಾನು ಯಾಕೆ ಮರ್ಯಾದೆ ಕೊಡಬೇಕು? ನೀನೆಂತ ಕ್ಷುದ್ರ ಜೀವಿ, ಎಷ್ಟು ಕೊಳಕ ಮನಸ್ಥಿತಿ ಇರಬೇಕು, ನಾವಿವ್ರಿಗೆ ಗೌರವ ಕೊಡ್ಬೇಕಾ? ಮತ್ತಿನ್ನೊಂದು, ಇವ್ರು ದೊಡ್ಡ ತಕರಾರು ಇತ್ತಿರೋದು ಲಂಕೇಶರ. ಇತ್ತೀಚೆಗೆ ಲಂಕೇಶರ ಬಗ್ಗೆ ಇವ್ರು ಎಲ್ಲೂ ಮಾತಾಡ್ತಿರಲ್ಲ, ಎದುರ್ಕೋತಿದ್ರು ಅವರೆಲ್ಲ. ಲಂಕೇಶ್ ಬದುಕಿದ ಬಿಡಿ, ಸತ್ಯ ಹೋಗಿದ್ರಲ್ಲ, ಜೀವ ಇರಲಿಲ್ಲ. ಹೇಳ್ತೀನಿ ಯಾರ್ಯಾರಿದ್ರು ಅಂತ ಹೇಳ್ಬಿಟ್ಟು, ಜೀವನ ಇರಲಿಲ್ಲ ಇವ್ರಿಗೆ, ಸತ್ತಂಗ್ ಬಿದ್ದಿದ್ರು. ಇವತ್ತು ಜೀವ ಬಂದ್ಬಿಟ್ಟಿದೆ. ಲಂಕೇಶ್ ಸತ್ತು 25 ವರ್ಷ ಆದ್ಮೇಲೆ, ಅದರಲ್ಲೂ ಭಯದಲ್ಲೇ ಮಾತಾಡ್ತಾನೆ ಈತ. ಮತ್ತೆ ಲಂಕೇಶ್ ಅಭಿಮಾನಿಗಳು ಅಂತೆಲ್ಲ ಒಂದ್ ರೀತಿ ಭಯದಲ್ಲೇ ಶುರು ಮಾಡ್ತಾನೆ. ವ್ಯಂಗ್ಯನೂ ಇರ್ಬೋದು, ಭಯನೂ ಇರ್ಬೋದು. ಶ್ರೀಮಾನ್ ಲಂಕೇಶ್ ಅಂತ ಹೇಳೋದು ವ್ಯಂಗ್ಯ ಭಯ ಎರಡೂ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ಲೇಖನ, ಲಂಕೇಶರ ಒಂದು ಲೇಖನ ಪದೇ ಪದೇ ಕೋಟ್ ಮಾಡ್ತಾನೆ ಈತ ನಿದ್ದೆಗೆಡಿಸಿದೆ, ಇವ್ರನ್ನ ತೊಳ್ಳೆ ನಡಗಿಸಿದೆ, ದಾರಗಳನ್ನ ತುಂಡರಿಸ್ತಾ ಇದೆ ಅಂದ್ರೆ ಇಡೀ ಲಂಕೇಶ್ ಸಾಹಿತ್ಯ ಹೆಂಗಿರ್ಬೇಕು? ದಯವಿಟ್ಟು ಈ ತಲೆಮಾರು ಓದ್ಬೇಕು. ಇನ್ನೂ ದುರಂತ ಏನಪ್ಪಾ ಅಂದ್ರೆ, ಇವತ್ತಿನ ತಲೆಮಾರು ಏನಾದ್ರು ಕುತೂಹಲಗೊಂಡು ಲಂಕೇಶ್ ಓದ್ಬೇಕು ಅಂತ ಹೋದಾಗ ಯಾವ ಪುಸ್ತಕಗಳು ನಿಮ್ಗೆ ಕೈಗೆ ಸಿಗಲ್ಲ. ಅದರಲ್ಲೂ ಪ್ರಮುಖವಾಗಿ ಲಂಕೇಶ್ ಬರೆದಂತ ಟೀಕೆ ಟಿಪ್ಪಣಿಗಳು ಸಿಗೋದೇ ಇಲ್ಲ. ಇದಕ್ಕೆ ಕಾರಣ ಅವ್ರ ಮನೆಯವರೇ, ಬೇರೆ ಯಾರು ಅಲ್ಲ, ಸಂಬಂಧಪಟ್ಟವರು. ದಯವಿಟ್ಟು ಈಗಲಾದ್ರೂ ಸಹ ಲಂಕೇಶರ ಬರವಣಿಗೆಯನ್ನ, ಎಲ್ಲಾ ಬರವಣಿಗೆಯನ್ನ ಜನಸಾಮಾನ್ಯರಿಗೆ ಕೈಗೆಟುಕೋ ಬೆಲೆಯಲ್ಲಿ ಸಿಗೋ ತರ ಮಾಡಬೇಕು. ಅದನ್ನ ಜನಗಳಿಗೆ ಮುಟ್ಸೋಂಥ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ಯಾರಾದ್ರೂ ಮಾಡ್ತಾರೆ, ಲಂಕೇಶ್ ಅಭಿಮಾನಿಗಳು, ಸರ್ಕಾರ ಏನೋ ಮಾಡುತ್ತೆ, ಆಗಲ್ಲ ಅಂತಾರ ಹೇಳಿ, ದಯವಿಟ್ಟು ಅಂದ್ರೆ ಮಾಡಿ ಇರ್ಲಿ. ಈ ಹರೀಶನ ರಗಳೆಗೆ ನಾವು ಬರೋದಾದ್ರೆ, ಈತನ ತಕರಾರು ಏನಪ್ಪಾ ಅಂದ್ರೆ, ನಾವಾಗಲೇ ಹೇಳ್ದಂಗೆ ಕಳೆದ ಶತಮಾನದ ಕೊನೆಯರ್ಧ ಭಾಗದ ಲೇಖಕರು ಯಾರಿದ್ರು, ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ, ಬರ್ಗೂರು ರಾಮಚಂದ್ರಪ್ಪನವರು, ಚಂಪಾ ಅವರು ಅಂದ್ರೆ ಚಂದ್ರಶೇಖರ್ ಪಾಟೀಲ್ರು, ಇವ್ರ ಬಗ್ಗೆ ಎಲ್ಲ ಮುಗಿಬೀಳ್ತಾನೆ. ಮತ್ತು ಬಂಡಾಯ ಚಳವಳಿ ಬಗ್ಗೆ ಈತ ಮುಗಿಬೀಳ್ತಾನೆ. ಸಂಘರ್ಷ, ಇವರು ಬರೀ ಸಂಘರ್ಷ ಮಾಡ್ತಾ ಬಂದ್ರು ಅಂತ. ಸಂಘರ್ಷ ಅಂದ್ರೆ ಏನ್ರಿ? ವೈಚಾರಿಕ ಸಂಘರ್ಷ, ಅದು ವಿಚಾರ ಸಂಘರ್ಷ ಇರಲೇಬೇಕಲ್ವ? ಅದು ಕನ್ನಡದ ಹರಿವನ್ನ ವಿಸ್ತರಿಸಿದಂತ, ನಮ್ಮ ಬೌದ್ಧಿಕ ಮಟ್ಟವನ್ನ ಬೆಳೆಸಿದಂತಹ ಬಂಡಾಯ ಚಳವಳಿ. ಬಂಡಾಯ ಅಂದ್ರೆ ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವನೇ ಬಂಡಾಯ ಅಂದ್ರೆ ಮತ್ತೇನು? ಪ್ರಭುತ್ವಕ್ಕೆ, ಸರ್ಕಾರಕ್ಕೆ ಯಾವತ್ತೂ ಸಹ ಪ್ರಜ್ಞಾವಂತ ಅದನ್ನು ಬಂಡಾಯವಾಗ ನಿಲ್ಬೇಕಂತೆ, ಪ್ರತಿಪಕ್ಷವಾಗಿ ನಿಲ್ಬೇಕಂತೆ. ಅದು ಆರೋಗ್ಯಕರ ಸಮಾಜ. ಬಂಡಾಯ ಅಂದ್ರೆ ಪ್ರಜಾಪ್ರಭುತ್ವ. ಅದ್ರ ಬಗ್ಗೆ ದೊಡ್ಡ ತಕರಾರು ಇವ್ರಿಗೆ. ಆಮೇಲೆ ನೀವು ಒಂದ್ಸಲ ಊಹೆ ಮಾಡಿ, ಅಂದ್ರೆ ಇವ್ರು ಹೇಳೋದು, ಲಂಕೇಶ್, ತೇಜಸ್ವಿ, ಅನಂತಮೂರ್ತಿ ಇವ್ರು ಯಾರೂ ಸಹ ಭಾರತೀಯ ಫಿಲಾಸಫಿನ ಓದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಅದು ಅದರಿಂದ ಸ್ಫೂರ್ತಿ ಪಡೆದಿಲ್ಲ, ಇವ್ರು ಯಾವ ಮಹಾ ಲೇಖಕರು ಅಂತ ಮಾತಾಡ್ತಾರೆ. ಒಂದ್ಸಲ ಲಂಕೇಶ್ ಇಲ್ಲದ, ತೇಜಸ್ವಿ ಇಲ್ಲದ, ಅನಂತಮೂರ್ತಿ ಇಲ್ಲದ, ಬರ್ಗೂರ್ ಇಲ್ಲದ, ಚಂಪಾವ್ರಿಲ್ಲದ, ದೇವನೂರು ಮಹಾದೇವ ಮತ್ತೆ ಸಿದ್ಧಲಿಂಗಯ್ಯನವರು, ಇವ್ರು ಯಾರೂ ಇಲ್ಲದ ಕನ್ನಡ ಸಾಹಿತ್ಯವನ್ನು, ಆ ಕಾಲಘಟ್ಟದ ಕನ್ನಡ ಸಾಹಿತ್ಯವನ್ನ ಊಹೆ ಮಾಡಿ ಎಷ್ಟು ಬರಡಾಗಿ ಕಾಣುತ್ತೆ, ಖಾಲಿಯಾಗಿ ಕಾಣುತ್ತೆ. ಆ ಜಾಗಕ್ಕೆ ಯಾರನ್ನು ತಂದು ಕೂರಿಸ್ತೀರಾ? ಯಾರನ್ನು ಕೂರಿಸ್ತೀರಿ? ಇವರೆಲ್ಲ ಸಹ ಲಂಕೇಶ್ ಮತ್ತು ತೇಜಸ್ವಿ, ಅದರಲ್ಲೂ ವಿಶೇಷವಾಗಿ ಲಂಕೇಶ್ ಮತ್ತು ಕುವೆಂಪು, ಒಂದು ತಲೆಮಾರಿನ ಆಲೋಚನಾ ದಿಕ್ಕನ್ನೇ ಬದಲಾಯಿಸಿದಂತ ಮಹಾನ್ ಲೇಖಕರು. ನಾನು ಹೇಳಿದೆ, ಒಂದು ಕಾರಣ ಹೇಳಿದೆ, ಇವ್ರು ಈತನ ಬಗ್ಗೆ ಯಾಕೆ ನಾನು ಗೌರವ ಕೊಡಲ್ಲ ಅಂತ ಹೇಳ್ಬಿಟ್ಟು, ಬಾನು ಮುಸ್ತಾಕ್ ಇನ್ಸಿಡೆಂಟ್. ಇನ್ನೊಂದೇನಪ್ಪ ಅಂದ್ರೆ, ಹೇಳಿದ ಇವ್ರು ನಿರ್ದಿಷ್ಟವಾಗಿ ಒಂದು ಲೇಖನದ ಬಗ್ಗೆ ತಕರಾರು ಎತ್ತವ್ರೆ ಅಂತ. ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ. ಬಾಬರಿ ಮಸೀದಿ ಧ್ವಂಸ ಮಾಡಿದಾಗ ಲಂಕೇಶರ್ ಬರೆದಂತ ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ ಅನ್ನೋ ಲೇಖನದ ಬಗ್ಗೆ ದೊಡ್ಡ ತಕರಾರು. ಜೀವ ಪವಿತ್ರ ಅನ್ನೋದು ಆ ಒಂದು ಸಾಲಿದೆಯಲ್ಲ, ನಾವೆಲ್ಲ ಮುಂದಕ್ಕೆ ಇವ್ರನ್ನ ಚಡ್ಡಿ ಬಿಡ್ತಾ ಹೋಗೋಣ, ಅದು ಬೇರೆ ಪ್ರಶ್ನೆ. ಆ ಸಾಲುಗಳು ಎಷ್ಟು ತಕರಾರು ನೋಡಿ. ಜೀವ ಪರವಾದ್ನೇ ವಿರೋಧಿಸ್ತವ್ರೆ ಅಂದ್ರೆ ಇವನಿಗೆ ಯಾವ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು? ಕೊಡ್ಬೇಕಾಗಿಲ್ಲ. ಹಲವಾರು ವಿಚಾರಗಳಿದೆ, ನಾನು ಹೇಳ್ತಾ ಹೋಗ್ತೀನಿ. ಮತ್ತೆ ಈತ ಹೇಳ್ತಾನೆ, ಸೂಫಿಗಳು ಮತ್ತು ಶರಣರು ಒಂದೇ ಅಂತ ಹೇಳಿದ್ರು. ಸೂಫಿ ಫಿಲಾಸಫಿ ಮತ್ತು ವಚನಕಾರರು ಹೇಳಿದ್ದು ಒಂದೇ ಅರ್ಥದಲ್ಲಿ ಮಾತಾಡ್ತಾವ್ರೆ. ಅದೇ ಸೂಫಿಗಳ ಸಿಕ್ಕಾಪಟ್ಟೆ ಹಿಂಸೆ ಮತ್ತೊಂದು, ಅದ್ರ ಬಗ್ಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು. ನೀನು ಹೇಳುವ ಭಾರತೀಯ
ಫಿಲಾಸಫಿ ಅಂದ್ರೆ ಹೆಸರಿಗೆ ಮಾತ್ರ ಭಾರತೀಯ ಫಿಲಾಸಫಿ ಅಂತ ಹೇಳೋದು. ಅದು ಯಾವುದು ಭಾರತೀಯ ಫಿಲಾಸಫಿ ಅದು ಡಿಸೈಡ್ ಆಗ್ಬೇಕಲ್ಲ. ಮಂಡ್ಯ ಸ್ವಾಮಿನ, ಮಲೆ ಮಹದೇಶ್ವರನ, ನಮ್ಮ ಗ್ರಾಮೀಣ ದೇವತೆಗಳಿರ್ಬೋದು ಅಥವಾ ಜನಪದರಿರ್ಬೋದು, ಇದ ನಮ್ದು? ಮತ್ತೆ ಯಾವ್ದಾಗಾದ್ರೆ ನೀವು ಹೇಳೋ ಬರೀ ಪುರಾಣಗಳು, ಸುಳ್ಳಿನ ಕಂತೆಗಳು, ನಿಮ್ಮ ವೇದಗಳು, ಉಪನಿಷತ್ತು ಇದ ಅಂದರೆ ಇದು ಗೊತ್ತಿಲ್ಲ ಅಂತ ಹೇಳೋದು ಅಲ್ವಾ? ಇದು ಭಾರತೀಯ ಫಿಲಾಸಫಿನ? ಇದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಇವರು? ಮತ್ತೆ ಆತ ಹೇಳ್ತಾನೆ, ಬಾಬರಿ ಮಸೀದ್ ಧ್ವಂಸ ಮಾಡಿ ರಾಮನ ದೇವಸ್ಥಾನ ಕಟ್ಟುವಾಗ ಸೈನ್ ಹಾಕ್ಸ್ಕೊಳಕ್ ಹೋದು, ಎಲ್ಲ ಸೈನ್ ಹಾಕ್ಕೋತಾ ಇದ್ರು. ಅವಾಗ ಶಿವರಾಮ್ ಕಾರಂತರು ದೇವಸ್ಥಾನ ಕಟ್ಟಬೇಕು ಅಂತ ಸೈನ್ ಹಾಕ್ತಾರೆ. ಆಮೇಲೆ ಅಡಿಗರು ಸೈನ್ ಹಾಕ್ತಾರೆ, ಪೂತಿ ನರಸಿಂಹಾಚಾರ್ಯರು ಹಾಕಲ್ಲ ಅಂತ ಹೇಳ್ಬಿಟ್ಟು. ಕಾರಂತರು ಸೈನ್ ಹಾಕಿದ್ರೆ ತಪ್ಪೆ. ಅಡಿಗರು ಜನಸಂಘದಿಂದ ಎಲೆಕ್ಷನ್ ನಿಂತಿದ್ರು, ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆತ ದೊಡ್ಡ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು. ಕುವೆಂಪು ಅವರು ಇದ್ದಿದ್ರೆ ಖಂಡಿತ ಸಪೋರ್ಟ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ರಾಮಾಯಣ ಬರೆದಿದ್ರು, ಆ ಕಾರಣಕ್ಕೆ ರಾಮ ದೇವಸ್ಥಾನ ಕಟ್ಟ ಸಪೋರ್ಟ್ ಮಾಡ್ತಿದ್ರು ಅಂತ. ಅಯ್ಯೋ ಅವಿವೇಕಿ, ಅಯೋಗ್ಯ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೆದಂತ ಕುವೆಂಪು, ಒಂದು ಶಾಂತಿಯನ್ನ, ನೆಮ್ಮದಿಯನ್ನ ಕದಡಿಸುವ ಒಂದು ಜನಾಂಗವನ್ನು ಹಿಂಸಿಸುವ ನೀವು ದೇವಸ್ಥಾನವನ್ನ ಕಟ್ಟಕ್ಕೆ ಕುವೆಂಪು ಸಪೋರ್ಟ್ ಮಾಡ್ತಾ ಇದ್ರ? ಮತ್ತೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಅಂತ ಹೇಳಿದಂತ ಕುವೆಂಪು ಸಪೋರ್ಟ್ ಮಾಡ್ತಾ ಇದ್ರ? ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಇಲ್ಲ ಕೇಳಿಸ್ಕೊಳ್ಳಿಲ್ಲ, ಹುಡುಕಿ ಸಿಗುತ್ತೆ ನಿಮ್ಗೆ. ದೇ ಜವರೇಗೌಡರು ಮಹಾಕವಿ ಕುವೆಂಪುನ ಸಂದರ್ಶನ ಮಾಡಿದ್ದಾರೆ. ಆ ಸಂದರ್ಶನದಲ್ಲಿ ಕುವೆಂಪು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಧರ್ಮ, ನಿಮ್ಮ ಹಿಂದೂ ಧರ್ಮ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಲ್ಲಿ ಮೇಲು ಕೀಳು ಇದೆ, ಅಸ್ಪೃಶ್ಯತೆ ಇದೆ, ಹಿಂಸೆ ಇದೆ, ತಾರತಮ್ಯ ಇದೆ. ಇಂಥ ನಿಮ್ಮ ಹಿಂದೂ ಧರ್ಮವನ್ನು ನಾನು ಒಪ್ಪಲ್ಲ, ನಾನು ಹಿಂದೂ ಅಲ್ಲ, ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಇಂಥ ಕುವೆಂಪು ಅಯೋಧ್ಯೆ ಕಟ್ಟಕ್ಕೆ ಒಪ್ತಾ ಇದ್ರ? ಈ ಮೂರ್ಖ ಹೇಳ್ತಾನೆ, ಇತ್ತೀಚೆಗೆ 2 ಸ್ವತಂತ್ರ ಚಳುವಳಿಗಳಂತೆ, ಒಂದು ರಾಮ ದೇವಸ್ಥಾನ ಕಟ್ಟಿದ್ದು, ಇನ್ನೊಂದು ಎಮರ್ಜೆನ್ಸಿಯಲ್ಲಿ ಇದೇ ನಿಮ್ಮ ಪೂರ್ವಿಕ ಚಡ್ಡಿಗಳು ಕರ್ರೋ ಮರ್ರೋ ಅಂತ ಇಂದಿರಾ ಗಾಂಧಿ ಕೈಕಾಲು ಹಿಡ್ಕೊಂಡು ಅದನ್ನ ಬೆಂಬಲಿಸಿದ್ರು. ನಾಟಕ ಆಡೋಕ್ಕೋಸ್ಕರ ಜೈಲಲ್ಲಿ ಇರೋ ನಾಟಕ ಆಡಿದ್ರು. ವಾಜಪೇಯಿ ಅವರು ಪೆರಲ್ ಮೇಲೆ ಹೊರಗಡೆ ಇದ್ದಿದ್ದು ಜಾಸ್ತಿ. ಇದೇ RSS ಮುಖಂಡರು ಪತ್ರಗಳು ಬರೆದ್ರು ಇಂದಿರಾ ಗಾಂಧಿ ಅವರಿಗೆ, ಗೋಗರ್ದ್ರು. ಯಾಕೆಂದ್ರೆ ಬ್ಯಾನ್ ಆಗಿತ್ತದು. ನಿಮ್ ಸಪೋರ್ಟ್ ಮಾಡ್ತೀವಿ, ಎಮರ್ಜೆನ್ಸಿ ಸರಿ ಅಂತ ಹೇಳಿದ್ರು. ಇಂಥ ನೀಚರು ಇವತ್ತು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ. ಇವ್ರು ಯಾರು ಲೇಖಕರ ವಿರುದ್ಧ ಮಾತಾಡಿಲ್ಲ ಅಂತ. ಕನ್ನಡ ಲೇಖಕರೇ, ಇದೇ ಲಂಕೇಶ್, ತೇಜಸ್ವಿನಿ, ಇಂಥವರೇ ಎಮರ್ಜೆನ್ಸಿ ವಿರುದ್ಧ ಮಾತಾಡಿದ್ದು. ಪ್ರಜಾವಾಣಿಯಲ್ಲಿ ಲಂಕೇಶ್ 79-80 ಲೇಖನ ಬರೀತಾರೆ. ಅದು ಟೀಕೆ ಟಿಪ್ಪಣಿ ಮೊದಲನೇ ಭಾಗದಲ್ಲಿ ಹೆಚ್ಚಾಗಿದೆ, ದಯವಿಟ್ಟು ಓದ್ಬೋದು. ಇಂದಿರಾ ಗಾಂಧಿ ಅವ್ರನ್ನ ಯಾವ ಮಟ್ಟಕ್ಕೆ ಗೇಲಿ ಮಾಡ್ತಾರೆ, ಎಷ್ಟು ಟೀಕೆ ಮಾಡ್ತಾರೆ. ಇವ್ರು ಇವತ್ತಿಗೂ ಸಹ ಆ ಪದ ಬಳಸಕ್ ಬರಲ್ಲ. ಮೀಟ್ರ್ ಇದೆಯಾ ನೋಡೋಣ, ಇವ್ರಿಗೆ ಸಾಧ್ಯನೇ ಇಲ್ಲ. ಅಂತೆ ಲಂಕೇಶ್ವರ ಬಗ್ಗೆ ಇವತ್ತು ಕೆಟ್ಟ ಮಟ್ಟದಲ್ಲಿ ಈತ ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಈತ ಹೇಳ್ತಾನೆ, ಇಂಥದಪ್ಪ ಅವ್ನು ಯಾರು ನಾರಾಯಣಾಚಾರ್ಯ ಅಂತಿದ್ದ, ಅವರು ಬಹಳ ದೊಡ್ಡ ಗಟ್ಟಿ, ಹಾಗೆ ಹೀಗೆ SL ಭೈರಪ್ಪ ಅಂತ. ಲಂಕೇಶ್ವರ್ ಬದುಕಿದ್ದಾಗ ಇವರೆಲ್ಲ ಸತ್ತೋಗಿದ್ರ? ಇದ್ರ ತಾನೆ, ಉಸಿರೇ ಬಿಡ್ತಾ ಇರಲ್ಲ. ಸತ್ತು ಎಣಗಳ ತರ ಇದ್ರಲ್ಲಪ್ಪ. ಇದೇ ಕನಕಪುರ ಸಾಹಿತ್ಯ ಸಮ್ಮೇಳನದಲ್ಲಿ SL ಭೈರಪ್ಪನ ಅಧ್ಯಕ್ಷರು ಮಾಡ್ತಾರೆ. ಲಂಕೇಶ್ವರ್ ವಾಚಾಮಗೋಚರ ಹೋಗಿತಾರೆ, ಪ್ರತಿ ಅಕ್ಷರ ಇಟ್ಕೊಂಡು ವಿಮರ್ಶೆ ಮಾಡ್ತಾರೆ. ಅವತ್ತು ಇದೇ SL ಭೈರಪ್ಪ ಯಾಕೆ ಮಾತಾಡಿ ಉಸಿರು ಬಿಡ್ಲಿಲ್ಲ? ನೀನೆಲ್ಲ ಹೋಗಿದ್ದೆ ಅವತ್ತು? ಮತ್ತೆ ನಿಮ್ಮ ತಾತ ಯಾರು ಬಹಳ ಗಟ್ಟಿ ಅಂತ ಹೇಳ್ತೀವಿ, ನಾರಾಯಣಾಚಾರ್ಯ, ಯಾಕೆ ಮಾತಾಡ್ತಿರಲಿಲ್ಲ? ಮೀಟರ್ ಇರ್ಲಿಲ್ವಾ? ಇನ್ನೊಬ್ಬ ರಳೆಕಾಯಿ ಪಂಡಿತ ಬನ್ನಂಜೆ ಗೋವಿಂದಾಚಾರ್ಯ, ಇವ್ರು ಯಾರು ಉಸಿರು ಬಿಡ್ತಾ ಇರಲಿಲ್ಲ? ಇತ್ತೀಚಿನ ಅವಧಾನಿಗಳು ಯಾವನು ಮಾತಾಡ್ತಾ ಇರಲಿಲ್ಲ? ತೊಡೆ ಸಂಧಿ ನಡುಕ್ತಾ ಇತ್ತ ನಿಮ್ಗೆಲ್ಲ? ನಡ್ಕ ಉಟ್ಕೊಂಡಿತ್ತ? ಇವತ್ತು ಮಾತಾಡಕ್ ಬಂದಿದ್ರ? ಆಯ್ತು, ಇದೇ ಕುವೆಂಪು ರಾಮಾಯಣ ಇಟ್ಕೊಂಡು, ವಾಲ್ಮೀಕಿ ರಾಮಾಯಣ ಇಟ್ಕೊಂಡು, ತಮ್ಮನ್ ಪಂಡ್ರ ಕೂರಿಸ್ಕೊಂಡು ನಿನ್ನ ಎಲ್ಲ ಏನೇನಿದೆ ಕಕ್ಕಿ, ಇನ್ನೇನು ಎಷ್ಟು ವಿಷಯಗಳಿದೆ, ಏನಿದೆ, ಎಷ್ಟು ಬೇದಿ ಮಾಡ್ಕೋತಾರೆ ಎಲ್ಲ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ಸಹ ನೋಡ್ಕೊಂಡು ಕೊಡ್ಲೇಬೇಕು, ಕೊಟ್ಟೇ ಕೊಡ್ತೀವಿ. ಇಲ್ಲ ಅಂದ್ರೆ ನಾನು ಅವತ್ತೇ ತುಂಬಾ ಸಲ ಹೇಳಿದೆ ಹಿಂದೆ, ಕುವೆಂಪು ಟಚ್ ಮಾಡಕ್ ಬಂದ್ರೆ, ಅದನ್ನ ಬಿಟ್ಕೊಂಡ್ ಕೂತ್ಕೊಂಡ್ರೆ ನಮ್ಮಂತ ಷಂಡ್ರು ಮತ್ತೊಬ್ಬರಿಲ್ಲ, ನಾವು ಷಂಡ್ರ ಆಗ್ಬಿಡ್ತೀವಿ. ಆ ಕಾರಣಕ್ಕೆ ಪರಂಪರಾವಾದಿಗಳಂತ ನಾವು ಈ ಕ್ಷುದ್ರ ಜೀವಿಗಳಂತ ಸಂಪ್ರದಾಯವಾದಿಗಳನ್ನ ಇವ್ರ ಬಣ್ಣವನ್ನು ಬಯಲು ಮಾಡಲೇಬೇಕು. ಹರೀಶನ ರಗಳೆಯನ್ನ ಮತ್ತೆ ಹರೀಶನ ಈ ಗೋಳಾಟವನ್ನ, ಇವನ ಮುಖವಾಡವನ್ನು ಕಳಿಸಲೇಬೇಕು. ಖಂಡಿತ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.